G20 ಯಶಸ್ಸು ಭಾರತವನ್ನ ವಿಶ್ವ ಮಟ್ಟದಲ್ಲಿ ಇನ್ನೊಂದು ಸ್ಥಾನಕ್ಕೆ ಕೊಂಡೊಯ್ದಿದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಶಕ್ತಿ ಕೇಂದ್ರವಾಗುತ್ತಿರುವುದು ಸುಳ್ಳಲ್ಲ. ಈಗ ಭಾರತದ ಶಕ್ತಿಯನ್ನ ಕುಂದಿಸುವ ಹಾಗೂ ವರ್ಚಸ್ಸಿಗೆ ಮಸಿ ಬಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಿದೆ. ಇದಕ್ಕೆ ಜೀವಂತ ಸಾಕ್ಷಿ ಕೆನಡಾ. ಭಾರತದಿಂದ 11,000 ಕಿಲೋಮೀಟರ್ ದೂರ ಇರುವ ಕೆನಡಾ ನಮ್ಮ ಹೊಸ ಶತ್ರು. ಎಸ್, ನೀವು ಸರಿಯಾಗಿಯೇ ಕೇಳಿಸಿಕೊಂಡಿದ್ದೀರಿ. ಶತ್ರು ನಮ್ಮ ಶತ್ರು. ಇಷ್ಟು ದಿನ ಕೇವಲ ಪಾಕಿಸ್ತಾನ ಮತ್ತು ಚೀನಾ ಮಾತ್ರ ಭಾರತವನ್ನ ಕಟ್ಟಿ ಹಾಕುವ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಈ ಕೆಲಸಕ್ಕೆ ಕೆನಡಾ ಸಹ ಕೈ ಜೋಡಿಸಿದೆ. ಈ ಮೂಲಕ ಭಾರತದ ವಿರುದ್ಧ ದೊಡ್ಡ ಷಡ್ಯಂತ್ರವೊಂದು ತೆರೆಮರೆಯಲ್ಲೇ ಸಿದ್ಧವಾಗಿದೆ. ಹೀಗಾಗಿ ಈಗ ಕೆನಡಾ ಸಹ ಭಾರತದ ವಿರುದ್ಧ ಬಹಿರಂಗವಾಗಿಯೇ ಬೆಂಕಿಯುಗಳಲು ಶುರು ಮಾಡಿದೆ. ಸ್ಟೋರಿ ಮುಂದುವರಿಸುವ ಮುನ್ನ ಭಾರತ ಮತ್ತು ಕೆನಡಾ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಿರುವ ಘಟನೆಯನ್ನ ವಿವರವಾಗಿ ಹೇಳ್ತೀವಿ ಕೇಳಿ. ಜುಲೈ 18ರಂದು ಕೆನಡಾದ ಸರ್ರೆ ಎಂಬ ಪ್ರದೇಶದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಎಂಬಾತನನ್ನ ದುಷ್ಕರ್ಮಿಗಳು ಗುಂಡಿಟ್ಟು ಕೊಂದಿದ್ದರು. ಬೈ ದ ಬೈ, ಈ ಹರ್ದೀಪ್ ಸಿಂಗ್ ಸಹ ಹೇಳಿ ಕೇಳಿ ಪಾತಕಿಯೇ. ಭಾರತದಲ್ಲಿ ದುಷ್ಕೃತ್ಯಗಳನ್ನ ಮಾಡಿ ಕೆನಡಾಕ್ಕೆ ಪರಾರಿಯಾಗಿದ್ದ. ಬಳಿಕ ಅಲ್ಲೇ ನೆಲೆ ನಿಂತು ಖಾಲಿಸ್ತಾನ್ ಚಳುವಳಿ ಮೂಲಕ ಭಾರತದ ವಿಭಜನೆ ಕೆಲಸ ಮಾಡ್ತಾ ಇದ್ದ. ಈಗ ಈತನ ಹತ್ಯೆ ವಿಚಾರವನ್ನ ಮುಂದಿಟ್ಟು ಹರ್ದೀಪ್ ಸಿಂಗ್ನನ್ನ ಭಾರತ ಸರ್ಕಾರದ ಏಜೆಂಟರೇ ಕೊಲೆ ಮಾಡಿರುವ ಬಗ್ಗೆ ನಂಬಲಾರ್ಹ ಮಾಹಿತಿಗಳಿವೆ ಎಂದು ಅಲ್ಲಿನ ಸಂಸತ್ತಿನಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ರಾಜತಾಂತ್ರಿಕ ಅಧಿಕಾರಿಯನ್ನ ವಜಾಗೊಳಿಸಿದ್ದಾರೆ. ಇದು ಭಾರತಕ್ಕೆ ನಖಶಿಕಾಂತ ಕೋಪ ತರಿಸಿರುವುದು ಸುಳ್ಳಲ್ಲ. ಪ್ರತಿಯಾಗಿ ಭಾರತವೂ ಸಹ ದೆಹಲಿಯಲ್ಲಿರುವ ಕೆನಡಾ ದೂತಾವಾಸಕ್ಕೆ ಬೀಗ ಜಡಿದು ತಕ್ಷಣವೇ ಜಾಗ ಖಾಲಿ ಮಾಡುವಂತೆ ಅದರ ಅಧಿಕಾರಿಗಳಿಗೆ ಸೂಚಿಸಿದೆ. ಇನ್ನು ಕೆನಡಾ ಮಾಡಿರುವ ಆರೋಪವನ್ನ ಭಾರತ ಸಾರಾಸಗಟಾಗಿ ತಳ್ಳಿ ಹಾಕಿದ್ದು ಅಸಂಬದ್ಧ ಹೇಳಿಕೆಗಳ ಬದಲಾಗಿ ಸಾಕ್ಷ್ಯ ನೀಡಿ ಎಂದು ತಿಳಿಸಿದೆ. ಇನ್ನು ಅಸಲಿ ವಿಚಾರಕ್ಕೆ ಬರೋಣ. ಇಷ್ಟಕ್ಕೂ ಕೆನಡಾ ಭಾರತದ ವಿರುದ್ಧ ಕಿಡಿಕಾರುತ್ತಿರುವುದಕ್ಕೆ ಕಾರಣಗಳೇನು? ಪದೇ ಪದೇ ಖಾಲಿಸ್ತಾನದ ಪರ ಜಸ್ಟಿನ್ ಟ್ರುಡೋ ಹೇಳಿಕೆ ನೀಡುತ್ತಿರುವುದು ಏಕೆ? ಇದರ ಹಿಂದೆ ಇನ್ನಿತರ ದೇಶಗಳ ಕೈವಾಡ ಇದೆಯಾ? ಖಂಡಿತ ಇದೆ ಎನ್ನುತ್ತಿದೆ ವಿದೇಶಾಂಗ ಇಲಾಖೆ ಮೂಲಗಳು. ಕೆನಡಾ ಒಟ್ಟು ಜನಸಂಖ್ಯೆಯಲ್ಲಿ ಸಿಖ್ಖರು 2.1ರಷ್ಟಿದ್ದಾರೆ. ಮೇಲಾಗಿ ಸಿಖ್ ಆಧಾರಿತ ರಾಜಕೀಯ ಪಕ್ಷ ಹೊಂದಿದ್ದು, ಈ ಪಕ್ಷ ಮೊದಲಿನಿಂದಲೂ ಪ್ರತ್ಯೇಕ ಸಿಖ್ ದೇಶ ಖಲಿಸ್ತಾನ್ ಬೇಡಿಕೆ ಇಟ್ಟುಕೊಂಡೇ ಬಂದಿದೆ. ಈಗ ಇದೇ ಪಕ್ಷ ಹಾಲಿ ಪ್ರಧಾನಿ ಜಸ್ಟಿನ್ ಟ್ರುಡೋ ಪಕ್ಷ ಅಲ್ಪಮತಕ್ಕೆ ಕುಸಿದಾಗ ಸಿಖ್ ಪಕ್ಷದ 24 ಸಂಸದರು ಟ್ರುಡೋಗೆ ಬೆಂಬಲ ನೀಡಿದ್ದಾರೆ. ಅವರೆಲ್ಲರೂ ಸಹ ಪ್ರತ್ಯೇಕ ಖಲಿಸ್ತಾನಿ ಚಳುವಳಿಯ ಬೆಂಬಲಿಗರಾಗಿದ್ದು, ಇದು ಕೆನಡಾ ಪ್ರಧಾನಿ ಭಾರತದ ವಿರುದ್ಧ ಬಹಿರಂಗ ಹೇಳಿಕೆ ನೀಡಲು ಪ್ರಚೋದಿಸಿದೆ. ಇನ್ನು ಕೆನಡಾ ಮಣ್ಣಿನಲ್ಲಿ ಭಾರತ ವಿರೋಧಿ ಕೃತ್ಯ ಎಸಗಲು ಪಾಕಿಸ್ತಾನ ಸಹ ಪ್ರತ್ಯೇಕ ಖಲಿಸ್ತಾನಿಗಳಿಗೆ ಸಹಾಯ ಮಾಡುತ್ತಿದೆ. ನಿವೃತ್ತ ISI ಅಧಿಕಾರಿಗಳ ಪೈಕಿ ಬಹುತೇಕರು ಕೆನಡಾದಲ್ಲೇ ನೆಲೆ ನಿಂತಿದ್ದಾರೆ. ಅವರನ್ನ ಬಳಸಿಯೇ ಪಾಕಿಸ್ತಾನ ಭಾರತದ ವಿರುದ್ಧ ಖಲಿಸ್ತಾನ್ ಕೂಗೇಳುವಂತೆ ಮಾಡುತ್ತಿದೆ. ಪ್ರತ್ಯೇಕತಾವಾದಿಗಳಿಗೆ ಅವಶ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನ ಪಾಕಿಸ್ತಾನವೇ ಸರಬರಾಜು ಮಾಡುತ್ತಿದೆ. ಇದು ಒಂದು ಭಾಗವಾದರೆ ಚೀನಾ ಸಹ ಕೆನಡಾ ಸರ್ಕಾರದೊಳಗೆ ಕೈಯಾಡಿಸುತ್ತಿದೆ. ಇದನ್ನ ನಾವು ಹೇಳುತ್ತಿಲ್ಲ. ಬದಲಾಗಿ ಕೆನಡಾದ ವಿಪಕ್ಷಗಳೇ ಪ್ರಧಾನಿ ಟ್ರುಡೋ ವಿರುದ್ಧ ಆರೋಪ ಮಾಡುತ್ತಿವೆ. ಚೀನಿ ಮೂಲದ ಸಂಸದರು ಟ್ರುಡೋ ಸರ್ಕಾರದ ಆಯಕಟ್ಟಿನ ಸ್ಥಳದಲ್ಲಿದ್ದು ಚೀನಾದ ಪರ ನೀತಿಗಳನ್ನು ರೂಪಿಸುತ್ತಿದ್ದಾರೆ. ಇದು ಕೆನಡಾದಲ್ಲಿ ದೊಡ್ಡದೊಂದು ಹೋರಾಟಕ್ಕೆ ಕಾರಣವಾಗಿತ್ತು. ಪರಿಸ್ಥಿತಿ ಹೀಗಿರುವಾಗ G20 ಶೃಂಗಸಭೆಯ ಯಶಸ್ಸನ್ನು ಡೈಲ್ಯೂಟ್ ಮಾಡಲು ಚೀನಾ ಭಾರತದ ವಿರುದ್ಧ ಕೆನಡಾವನ್ನ ಎತ್ತಿಕಟ್ಟದೇ ಇರಲಿಕ್ಕೆ ಸಾಕು. ಜೊತೆಗೆ ರಾಜತಾಂತ್ರಿಕವಾಗಿಯೂ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಚೀನಾ ಈ ಮೂಲಕ ಪ್ರಯತ್ನ ಪಡುತ್ತಿದೆ. ಜೊತೆಗೆ ಭಾರತ ವಿಭಜನೆಯ ಕೂಗಿನ ಲಾಭ ಪಾಕಿಸ್ತಾನಕ್ಕಿಂತ ಚೀನಾಗೆ ಹೆಚ್ಚು ಲಾಭ. ದಕ್ಷಿಣ ಏಷ್ಯಾದಲ್ಲಿ ಭಾರತ ಸೊರಗಿದಷ್ಟು ಉತ್ತಮ ಎಂಬುದು ಚೀನಿ ನಿಲುವು. ಹೀಗಾಗಿ ಪಾಕಿಸ್ತಾನ ಪ್ಲಸ್ ಚೀನಾ ಇಸ್ ಈಕ್ವಲ್ ಟು ಕೆನಡಾ ಎಂಬ ರಾಜತಾಂತ್ರಿಕ ಸೂತ್ರ ರೆಡಿಯಾಗಿದೆ. ಇಷ್ಟೆಲ್ಲ ಆದರೂ ಭಾರತ ಸುಮ್ಮನೆ ಕೂತಿದೆಯಾ ಎಂದು ನೀವು ಕೇಳಬಹುದು. ಖಂಡಿತ ಇಲ್ಲ. ಕೆನಡಾ ಆರೋಪದ ಬಳಿಕವೂ ದೇಶದ ವಿರುದ್ಧ ಕೆಲಸ ಮಾಡುತ್ತಿದ್ದ ಮತ್ತೆರಡು ಖಲಿಸ್ತಾನಿಗಳನ್ನ ಹೊಡೆದುರುಳಿಸಲಾಗಿದೆ. ಕೆನಡಾಕ್ಕೆ ಅವರದ್ದೇ ಭಾಷೆಯಲ್ಲಿ ಉತ್ತರ ನೀಡಿದ್ದು ರಾಜತಾಂತ್ರಿಕವಾಗಿ ಗಟ್ಟಿ ಹಾಕಲಾಗಿದೆ.
ಕೆನಡಾ ಜೊತೆಗಿನ ವ್ಯಾವಹಾರಿಕ ಸಂಬಂಧಕ್ಕೆ ಕಡಿವಾಣ ಹಾಕಲಾಗಿದೆ. ಸರ್ಕಾರದ ಮಟ್ಟದ ಮಾತುಕತೆಗಳನ್ನ ನಿಲ್ಲಿಸಲಾಗಿದೆ. ಭಾರತದ ಸಿಟ್ಟನ್ನ ಅರ್ಥ ಮಾಡಿಕೊಂಡಿರುವ ಜಗತ್ತಿನ ಪ್ರಬಲ ದೇಶಗಳಾದ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ ಕೆನಡಾದ ಮಾತಿಗೆ ಸೊಪ್ಪು ಕೂಡ ಹಾಕುತ್ತಿಲ್ಲ. ಡಿಪ್ಲೊಮಸಿ ಹೋರಾಟದಲ್ಲಿ ಕೆನಡಾ ಒಬ್ಬಂಟಿಯಾಗಿದೆ. ಪಾಕಿಸ್ತಾನ ಮಾತ್ರ ಕೆನಡಾ ಪರ ಬ್ಯಾಟ್ ಬೀಸುತ್ತಿದ್ದು ಅಯ್ಯಯ್ಯೋ ಅನ್ಯಾಯ ಎಂದು ಒಬ್ಬೆ ಹೊಡೆಯುತ್ತಿದೆ. ಒಂದಂತೂ ಸತ್ಯ, ಕೇವಲ ಗಡಿಯಾಚೆಗೆ ಮಾತ್ರ ಸೀಮಿತವಾಗಿದ್ದ ಭಾರತ ವಿರೋಧಿ ಕೃತ್ಯ ಈಗ ಸಾಗರದಾಚೆ ತಲುಪಿದೆ. ದೂರದಲ್ಲೇ ನಿಂತು ಮೂರನೇ ದೇಶವನ್ನ ಮುಂದಿಟ್ಟು ಚೀನಾ ಮತ್ತು ಪಾಕಿಸ್ತಾನ ತಮ್ಮ ಗುರಿ ಸಾಧಿಸಲು ಮುಂದಾಗುತ್ತಿದೆ. ಪಾಶ್ಚಿಮಾತ್ಯ ದೇಶಗಳ ಗುಂಗಿನಲ್ಲಿ ಮೈಮರೆವ ಮುನ್ನ ನಾವು ನಮ್ಮ ನೆಲದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಬಗ್ಗೆ ಜಾಗೃತರಾಗೋಣ.